ಇನ್ನು ಬೀದರ್ನಲ್ಲಿ ಜರುಗುತ್ತಿರುವಂತಹ ಜೆಡಿಎಸ್ ಸದಸ್ಯತಾ ಅಭಿಯಾನದ ಸಮಾವೇಶದಲ್ಲಿ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಅಬ್ಬರದ ಭಾಷಣವನ್ನ ಮಾಡಿದ್ದಾರೆ. ಜನರೊಂದಿಗೆ ಜಾತ್ಯತೀತ ಜನತಾದಳ ಸದಸ್ಯತಾ ಅಭಿಯಾನ ನಡೆಸುತ್ತಿದೆ. ಕಾರ್ಯಕ್ರಮದ ಕೇಂದ್ರ ಬಿಂದು ನಿಖಿಲ್ ಕುಮಾರಸ್ವಾಮಿ ಅವರು ಆಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜ್ಯ ಯುವ ಘಟಕದ ಅಧ್ಯಕ್ಷ ಅನ್ನೋದಕ್ಕೆ ನಾಚಿಕೆ ಅನಿಸುತ್ತೆ. ನಿಖಿಲ್ ಅವರಿಗೆ ಜನತಾದಳದ ಅಧ್ಯಕ್ಷ ಅನ್ನಬೇಕಾಗುತ್ತೆ. ನಿಖಿಲ್ ಅವರಿಗೆ ಜವಾಬ್ದಾರಿ ಹೆಚ್ಚಿಗೆ ಕೊಡಬೇಕಾಗುತ್ತೆ. ನಿಖಿಲ್ ಭಾವಿ ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ಮಾಜಿ ಶಾಸಕ ಖೂಬಾ ಹೇಳಿರುವಂಥದ್ದು. ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅನ್ನೋರು ಬೀದರ್ ಉತ್ತರ ಕ್ಷೇತ್ರದ ಶಾಸಕರಾಗಬೇಕು, ಮಂತ್ರಿ ಆಗಬೇಕು. ಇಡೀ ರಾಜ್ಯದ ಜನರು ಕುಮಾರಸ್ವಾಮಿ ಅವರಿಗೆ ಅಣ್ಣ ಅಂತಾರೆ. ಗ್ರಾಮ ವಾಸ್ತವದ ಮೂಲಕ ಜನರ ಸಮಸ್ಯೆ ಆಲಿಸುವ ಕೆಲಸ ಕುಮಾರಣ್ಣ ಮಾಡಿದ್ದಾರೆ. ಬಿಜೆಪಿ ಡೇಂಜರ್ ಇದೆ, ಅದ್ರಾಗ ಬಹಳ ಪರೇಶಾನ್ ಆಗಿದ್ದೇವೆ. ಸೂರ್ಯಕಾಂತ್ ಅವರು ಬಾವಿದಾಗ ಬಿದ್ರು, ನಾವು ಬಿದ್ದೆವು. ದೇವೇಗೌಡರು ಕುಮಾರಸ್ವಾಮಿ ಈಗ ಅವರ ಪಕ್ಷವನ್ನು ಕಟ್ತಾ ಇದ್ದಾರೆ. ಸದಸ್ಯತಾ ಅಭಿಯಾನದಲ್ಲಿ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಖೂಬಾ ಈ ರೀತಿ ಅಬ್ಬರದ ಭಾಷಣವನ್ನ ಮಾಡಿರುವಂಥದ್ದು. ಹಾಗಾದ್ರೆ ಖೂಬಾ ಅವರು ಏನ್ ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ಕೇಳಿಸ್ಕೊಳ್ಳಿ. ಈಗ ನಿಖಿಲ್ ಕುಮಾರ್ ಅಣ್ಣವ್ರ ತಲಿ ಅಂದ್ರೆ ನೋಡ್ರಿ, ನಮ್ದು ಎಲ್ಲರಿಗೂ ಎಷ್ಟು ಭಾಗ್ಯ. ವಿಚಾರ ಮಾಡ್ಬೇಕು, 3 ತಲೆಮಾಗ ನಾವು ಕೆಲಸ ಮಾಡಕ್ಕ ಈ ಪಕ್ಷದಾಗ ಅವಕಾಶ ಸಿಕ್ಕ್ಯದ. ನೀವು ಯಾವುದೇ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂತು, ಹ್ಯಾಂಗ್ ಮಾಡ್ಬೇಕು ಚಿಂತಿದಾಗ ಆಗಕ್ಕೆ ಖಾಲಿ ನಾವು ಮೆಂಬರ್ಶಿಪ್ ಮಾಡಿ ಮನೆಗೆ ಕೂಡೋಗಲ್ಲ. ನಾವೆಲ್ಲ ಸಂಘಟನಾದಾಗ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಬೇಕು. ಈಗಾಗಲೇ ನಮ್ಮ DCC ಬ್ಯಾಂಕದ ಮೊದಲಿಂದು ಅಧ್ಯಕ್ಷ ಆಗಿದ್ದಂಥ ಉಮಾಕಾಂತ್ ನಾಗಮರ್ಪಲ್ಲಿ ಅವರು ಒಂದು ಮಾತು ಕೇಳಕ್ಕೆ ಬಯಸ್ತೀನಿ. ನಾ ಅಣ್ಣವ್ರೆ, ನಮ್ಮ ಬಂಡೆಪ್ಪಣ್ಣವರು ರೈತರ ಮಂತ್ರಿ, ಈ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಎಲ್ಲ ಪತ್ರಿಕಾ ಬಾಂಧವರಿದ್ರಿ. ಅವ್ರ ಬಳಿ ಇಷ್ಟು ಶಕ್ತಿ ಇದ. ಅವ್ರ ಭೀ ನಮ್ಮ ರಿಲೇಟಿವ್ ಆಗ, ನಮ್ಮ ಅಣ್ಣೆ ಆಗ. ಆದರೆ ಶಕ್ತಿ ಸಿಕ್ಕಾಪಟ್ಟಿದ MP ಆಗ, MLA ಆಗ. ಒಂದು BSSK ಫ್ಯಾಕ್ಟ್ರಿ ಯಾಕೆ ಉಳಿಯಲು ಹೋಗ್ಯದ ಅವ್ರ ಕೈಲಿ? ಸಿಂಪಲ್ ಕ್ವಶನ್. ನಮ್ಮ ರಾಜ್ಯದಾಗ ಒಂದು BSSK ಫ್ಯಾಕ್ಟ್ರಿ ರೈತರಿಗೆ ಸೆಲೆಕ್ಟ್ ಯಾಕೆ ಉಳಿದಿಲ್ಲ? ಅವ್ರ ಮನಸ್ಸು ಮಾಡಿದ್ರು 1 ಗಂಟೆದಾಗ ಸ್ವಂತ ರೊಕ್ಕಲಿ ಹೊಸ ಫ್ಯಾಕ್ಟ್ರಿ ಚಾಲು ಮಾಡೋಂಥ ಶಕ್ತಿ ಇದೆ. ಆದ್ರೆ ನಮಗೆ ಮಲ್ತಾ ಎಪ್ಪಲೆ ನೋಡ್ತಾ ಇದ್ದಾಗ ಒಂದು ಫ್ಯಾಕ್ಟ್ರಿ ಉಳಿಸಿಲ್ಲ. ನಾ ಕೈ ಜೋಡಿಸಿ ಮನವಿ ಮಾಡ್ತೀನಿ, ನಮ್ಮ ರೈತರಿಗೆ ಸೆಲೆಕ್ಟ್ ಒಳ್ಳೆ ಫ್ಯಾಕ್ಟ್ರಿ ಆಗ್ಬೇಕು. ಅದರ ಸೆಲೆಕ್ಟ್ ಸನ್ಮಾನ್ಯ ಕುಮಾರ್ ಅಣ್ಣವರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಈ ಭಾಗದಾಗ ನಮಗೆ ಇಲ್ಲ ಒಂದು ಪ್ರೈವೇಟ್ ಸೆಕ್ಟರ್ ಯಾರಿಗಾಗ ತಂದು ಫ್ಯಾಕ್ಟ್ರಿ ಹಾಕಿಸ್ಬೇಕು. ಇದ್ದಿಲ್ಲ ಅಂದ್ರೆ ಅಣ್ಣವ್ರೆ, ಇಲ್ಲಿ ರೈತರು ಭಾಳ ಕಷ್ಟದಾಗ ಕಷ್ಟ ನಾವು ನಿಮಗೆ ಹೇಳಿಲ್ಲ, ನಾವು ದೇವರಿಗೆ ಹೇಳೋಕ್ಕಾಗಲ್ಲ. ನಮ್ಮ ಪಕ್ಷದಾಗ ನಿಮಗೆ ಹೇಳ್ಬೇಕಾಗ್ತದೆ, ನೀವು ಹೋಗಲ್ಲಿ ಹೇಳ್ತೀರಿ. ಅದಕ್ಕೆ ನಾವು ಮನವಿ ಮಾಡ್ತಾ ಇದ್ದೆವು. ನಮ್ಮ ಕಾರ್ಯಕರ್ತರಿಗೆ ಭೀ ಕಷ್ಟ ಅದ ಅಣ್ಣ. ಎಲ್ಲೇ ಒಂದು ಪೊಲೀಸ್ ಸ್ಟೇಷನ್ ಇರಲಿ, ಒಂದು ಪ್ರಾಬ್ಲಮ್ ಇರಲಿ, ನಮ್ಮ ಪಾರ್ಟಿದಾಗ ಎಷ್ಟು ಪದಾಧಿಕಾರಿ ಆಗ ಮೀಟಿಂಗ್ ಇದ್ದಾಗ ಫೋನ್ ಎತ್ತಾಗ, ಕಷ್ಟ ಬಂದಾಗ ಭೀ ಫೋನ್ ಎತ್ತಬೇಕು, ಅಟೆಂಡ್ ಮಾಡಬೇಕು. ನಮ್ಮ ಕಾರ್ಯಕರ್ತರಿಗೆ ಏನು ಬೇಕದು ಮಾಡಿ ತೋರಿಸ್ತಾರೆ ಇತಿಹಾಸ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನಾ ಕೆಳಗೆ ಲೆವೆಲ್ದಿಂದ ಬಂದಿದ್ದೀನಿ. ಸೂರ್ಯಕಾಂತ್ ಅಣ್ಣ ಜಮಖಾನಿನೂ ಎತ್ತೀನಿ, ಪಾರ್ಟಿ ಆಫೀಸ್ದಾಗ ಝಾಡೂ ಹೊಡೆದೀನಿ, ಪೋಸ್ಟಾಗ ಹಚ್ಚೀನಿ. ಕಷ್ಟ ಕಾರ್ಯಕರ್ತರು. ನಾವೀಗ ಒಂದು ಎಲ್ಲಿ ಮೆಂಬರ್ಶಿಪ್ ಮಾಡಕ್ಕೆ ಹೋಗ್ತೇವೆ, ಅವ್ರು ಕೇಳ್ತಾರೆ, ನಿಮ್ದು ಅಲೈನ್ಸ್ ಅದಾಗಿ ಹ್ಯಾಂಗೆ ಮಾಡ್ತೀರಿ, ನಿಮ್ಮ ಕ್ಯಾಂಡಿಡೇಟ್ ಬರ್ತದ ಬರಲ್ಲ. ಇವೆಲ್ಲ ಗೊಂದಲ ಭಾಳವ. ಆ ಗೊಂದಲ ಬಗ್ಗೆ ನಾವು ಕೈ ಜೋಡಿಸಿ ಮನವಿ ಮಾಡ್ತೇವೆ ನಿಖಿಲ್ ಅಣ್ಣವ್ರೀಗ. ನೀವು ಏನೇ ಡಿಸೈಡ್ ಮಾಡಿರಿ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂಥೇಳಿ ನಮ್ಮ ಪಕ್ಷದಾಗ ಏನೇ ಇದ್ದಾಗ ನಾ ಕೈ ಜೋಡಿಸಿ ಮತ್ತೊಂದು ನಿಖಿಲ್ ಅಣ್ಣವ್ರಿಗೆ ಮನವಿ ಮಾಡ್ತೀನಿ. ನೀವು ಆಫೀಸ್ದಾಗ ಯಾರೇ ಫೋನ್ ಬರಲಿ, ಅದಕ್ಕೆ ಮೆಸೇಜ್ ನೀವು ಇಲ್ದಿಗೂ ಕೂಡ ನಿಮ್ಮ ಟೀಮ್ ಬಡವ್ರ ಸಲಕ್ಕ, ನಮ್ಮ ಕಾರ್ಯಕರ್ತರ ಸಲಕ್ಕ ಯಾವುದೇ ಸಮಸ್ಯೆ ಬಂದರೂ ಕೂಡ ಅಟೆಂಡ್ ಮಾಡೋಕ್ಕೆ ನಮ್ಮ ಪಾರ್ಟಿ ಆಫೀಸ್ ಒಳ್ಳೆ ಪಾರ್ಟಿ ಆಫೀಸ್ ಅಣ್ಣ. ನಮಗೆ ಅವಾಗ ಪಾರ್ಟಿ ಆಫೀಸ್ ಕಾಂಗ್ರೆಸ್ದವರು ನಮ್ಮ ಬಲಿನ ಕಸ್ಕೊಂಡ್ರು. ದೇವೇಗೌಡ ಸಾಹೇಬ್ರಿಗೆ ಕನಸಿತ್ತು, ಎಲ್ಲರೂ ನಾವೆಲ್ಲ MLA ಇದ್ದೆವು, ನಮ್ಮ ಕೈಲಿ ಸಾಧ್ಯ ಆಗಿದ್ದು ನಾವು ಕೊಟ್ಟು ಪಾರ್ಟಿ ಆಫೀಸ್ ಕಟ್ಟಿದೆವು. ಅಂಥ ಪಾರ್ಟಿ ಆಫೀಸ್ ಇವತ್ತು ಈ ರಾಜ್ಯದಾಗ ಒಂದು ಸಣ್ಣ ಸೆಕ್ಯುಲರ್ ಪಕ್ಷದಾಗ ಒಳ್ಳೆ ಪಾರ್ಟಿ ಆಫೀಸ್ ಇದೆ. ವಾರ್ರೂಮ್ ಮಾಡಿ ಮತ್ತು ಏನು ಸತ್ಯ ಇದೆ ನಮ್ದೆಲ್ಲ ಲೀಡರ್ಗಳಿಗೆ ತಗೋತೀರಿ ನೀವು. ಅದೇ ರೀತಿ ನಮ್ಮ ಕಾರ್ಯಕರ್ತರಿಗೂ ಕೂಡ ಸೆಪ್ರೇಟ್ ಕೂಡಿಸ್ಕೊಂಡು ಅವ್ರ ಕಷ್ಟ, ಅವ್ರಿಗೆ ಒಂದು ಶಕ್ತಿ, ಅವ್ರದ್ದು ಕೂಡ ಅನಿಸಿಕೆ ತಾವು ಕೇಳಿಗೆ ಅಂತ ಮನವಿ ಮಾಡಿ ಇವತ್ತು ಬೀದರ್ದಿಂದ ತಾವು ಚಾಲೂ ಮಾಡಿರಿ. ನಮ್ಮದು ಒಂದೇ ಆಸೆ ನೋಡ್ರಿ, ಬೀದರ್ಗೆ ಬಂದಾಗ ನಾವೆಲ್ಲರೂ ಶಕ್ತಿ ತುಂಬಲಕ್ಕೆ ಇವತ್ತು ಪ್ರಮಾಣ ಮಾಡ್ತೇವೋ ಇಲ್ಲ? ಕೈ ಎತ್ತರ ಹೊಸು ಮಂದಿ ಬರ್ತಕ್ಕಂಥದ್ದಿಂದಾಗ ಸನ್ಮಾನ್ಯ ಕುಮಾರ ಸ್ವಾಮೀಜಿಯವರು ಸೆಂಟ್ರಲ್ದಾಗ ಮಿನಿಸ್ಟರ್ಗ ನಾವು ಒಂದು ಮನವಿ ಮಾಡ್ತೀನಿ.
ಈ ಕಲ್ಯಾಣ ಕರ್ನಾಟಕ ಭಾಗದಾಗ ಬಂಡೆ ಪಣ್ಣೋಗು ಪಾಪ ನಮಗೆ ಒಂದೊಂದು ಭಾಗ ದುಃಖ ಬೀಳ್ತದೆ. ಬಂಡೆ ಪಣ್ಣೋಗಿಗೆ ನೋಡಿ ನಮ್ಮ ಕಲ್ಯಾಣ ಕರ್ನಾಟಕದಾಗ ಮಲ್ತಾಯಿ ಯಾಗೂ ಕೇಳೋಗಿಲ್ದಂಗೆ ಆಗ್ಯದ ನಿಖಿಲಣ್ಣ. ಅದಕ್ಕೆ ಬಂಡೆ ಪಣ್ಣೋಗಿ ಒಂದು ಏನಾಗ ಚಾನ್ಸ್ದಾಗ ಒಂದು ಸೆಂಟ್ರಲ್ದಾಗ ಮಿನಿಸ್ಟರ್ ಚೇರ್ಮನ್ ಅದು ಯಾವ್ದಾಗ ಸಿಕ್ತಂದಾಗ ನಾವು ಒಂದು 40 ಮಂದಿ ಒಂದೇ ಗಾಡಿಯಾಗ ಓಡಾಡ್ತೇವೆ. ಪಾರ್ಟಿಗೆ ಸಂಘಟನೆ ಮಾಡೋಕ್ಕೆ ಒಂದು ಅವಕಾಶ ಆಗ್ತದೆ ಅಂತ ಹೇಳಿ ಮತ್ತೊಂದು ಏನೇ ಇದ್ದಾಗೂ ಕೂಡ ಈ ಭಾಗದಾಗ ಗುಲ್ಬರ್ಗಾದಾಗ ಅಣ್ಣ ನಾವು ಇದ್ದಾಗ 6 MLA, ಇಲ್ಲಿ ಬೀದರ್ ಡಿಸ್ಟಿಕ್ದಾಗ 4 MLA JDS ಬಂಡೆ ಪಣ್ಣೋಗು. ನಾವು ಮೆಗಾಜುದ್ದೀನ್ ಪಟೇಲ್ ಸಾಹೇಬ್ಗೆ ಇವತ್ತು ನೆನೆಸ್ಕೋಬೇಕಾಯ್ತದೆ. ಮೆಗಾಜುದ್ದೀನ್ ಪಟೇಲ್ ಸಾಹೇಬ್ಗೀಗ ನಾವೆಲ್ಲರಿಗೂ ಸಂಘಟನೆದಾಗ ಏನೇ ಒಂದು ಕಾರ್ಯಕ್ರಮ ಇತ್ತು, ರಾಜ್ಯ ಕಾರ್ಯಕ್ರಮ, ಜಿಲ್ಲಾ ಕಾರ್ಯಕ್ರಮ, ಹೋರಾಟ, ಎಲ್ಲ ವಿಂಗದ ಅಧ್ಯಕ್ಷರು, ಮಹಿಳಾ ವಿಂಗ್, ಜಿಲ್ಲಾದಾಗ ಒಂದು ಟೀಮ್ ಮಾಡಿ ನಾವು ಕೋಆರ್ಡಿನೇಷನ್ ಮಾಡಿ ಹಳ್ಳಿ